ಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಯಳವತ್ತಿ ಗ್ರಾಮದಲ್ಲಿ ಭಗತ್ ಸಿಂಗ್ ಅವರ ಬಲಿದಾನದ ದಿವಸದ ಅಂಗವಾಗಿ ಬೃಹತ್ ಪಂಜಿನ ಮೆರವಣಿಗೆಯನ್ನು ಆಯೋಜಿಸಲಾಗಿತ್ತು. ಹೌದು, ಮಾರ್ಚ್ 23 ಭಗತ್ ಸಿಂಗ್ ಅವರ ಬಲಿದಾನದ ದಿವಸವಾಗಿದ್ದರಿಂದ ರಾಷ್ಟ್ರೀಯ ಯುವ ಸಂಘಟನೆ ಗದಗ ಯಳವತ್ತಿ ಗ್ರಾಮದ ಯುವಕರು ಹಾಗೂ ದೇಶ ಪ್ರೇಮಿಗಳು ಸೇರಿ ದಿನಾಂಕ 23/3/2024 ಶನಿವಾರ ಸಾಯಂಕಾಲ 7:30ಕ್ಕೆ ಯಳವತ್ತಿ ಗ್ರಾಮದಲ್ಲಿ ಬೃಹತ್ ಪಂಜಿನ ಮೆರವಣಿಗೆಯನ್ನು ಆಯೋಜಿಸಿದ್ದರು. ಈ ಬೃಹತ್ ಪಂಜಿನ ಮೆರವಣಿಗೆಯಲ್ಲಿ ವಿವಿಧ ಗ್ರಾಮಗಳಿಂದ ಆಗಮಿಸಿದ ರಾಷ್ಟ್ರೀಯ ಯುವ ಸಂಘಟನೆಯ ಹಾಗೂ ಯಳವತ್ತಿ ಗ್ರಾಮದ ನೂರಾರು ಯುವಕರು ಪಂಜಿನ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಐತಿಹಾಸಿಕ ಕೋಟೆಯ ಮುಂಭಾಗದಿಂದ ಗ್ರಾಮದ ವಿವಿಧ ಮುಖ್ಯ ರಸ್ತೆಗಳಲ್ಲಿ ತೆರಳುವ ಮೂಲಕ ಇನ್ಕಿಲಾಬ್ ಜಿಂದಾಬಾದ್ ಎಂಬ ಘೋಷ ವಾಕ್ಯದೊಂದಿಗೆ ಸಂಚರಿಸಿ ಭಗತ್ ಸಿಂಗ್ ಅವರ ಬಲಿದಾನದ ದಿವಸವನ್ನು ಗ್ರಾಮದ ಸಮಸ್ತ ನಾಗರಿಕರಿಗೆ ತಿಳಿಯಪಡಿಸಿದರು. ನಂತರ ಕೋಟೆಯ ಮುಂಭಾಗದಲ್ಲಿ ಆಯೋಜಿಸಲಾದ ವೇದಿಕೆಯ ಕಾರ್ಯಕ್ರಮದಲ್ಲಿ ಗೊಜನೂರು ಗ್ರಾಮದ ಹುತಾತ್ಮ ಯೋಧ ಲಕ್ಷ್ಮಣ್ ನಿಂಗಪ್ಪ ಗೌಡನವರ ಅವರ ತಂದೆ ನಿಂಗಪ್ಪ ಗೌಡನವರ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಸೇರಿದ್ದ ನೂರಾರು ಯುವಕರಿಗೆ ಅಮೋಘ ಹಿರೇಮಠ ಭಗತ್ ಸಿಂಗ್ ಅವರ ತ್ಯಾಗ ಬಲಿದಾನದ ಬಗ್ಗೆ ಚರಿತ್ರೆ ಹೇಳಿ ಯುವಕರಲ್ಲಿ ಸ್ಫೂರ್ತಿ ತುಂಬಿದರು. ಸೌರಭ್ ಖಂಬಾರ್ ಅವರು ಪ್ರಾಣಿಗಳನ್ನು ಹೇಗೆ ಸಂರಕ್ಷಣೆ ಮಾಡುವುದು, ಬೀದಿ ಬದಿಗಳಲ್ಲಿ ಅನಾರೋಗ್ಯದಿಂದ ಬಳಲುತ್ತಿರುವ ಪ್ರಾಣಿಗಳಿಗೆ ಚಿಕಿತ್ಸೆ ಹೇಗೆ ನೀಡುವುದರ ಬಗ್ಗೆ ವಿವರವಾಗಿ ತಿಳಿಸಿದರು. ನಂತರ ತಾಲೂಕಿನ ಗೊಜನೂರು ಗ್ರಾಮದ ವೀರ ಯೋಧ ಹುತಾತ್ಮ ಲಕ್ಷ್ಮಣ್ ನಿಂಗಪ್ಪ ಗೌಡನವರ ಕುಟುಂಬಕ್ಕೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ನೂರಾರು ಯುವಕರು ಹಿರಿಯರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಬೃಹತ್ ಪಂಜಿನ ಮೆರವಣಿಗೆಯಲ್ಲಿ ಸುರಕ್ಷಿತ ಹಿತದೃಷ್ಟಿಯಿಂದ ಶಿರಹಟ್ಟಿ ಪೊಲೀಸ್ ಠಾಣೆಯ PSI ಶಿವಾನಂದ ಲಮಾಣಿ, ASI ಬಸವರಾಜ್ ಯಳವತ್ತಿ, ಸಿಬ್ಬಂದಿಗಳಾದ ಸೋಮಶೇಖರ್ ರಾಮಗಿರಿ, ಪ್ರಕಾಶ್ ಮಾಡಳ್ಳಿ, ಫಕೀರೇಶ್ ಲಮಾಣಿ, ಸೋಯಬ್ ಖಾಜಿ, ಸುದರ್ಶನ ಚೌಕ್, ಕುಶಾಲ್ ಬಣಕಾರ್ ಸೇರಿದಂತೆ ಇನ್ನೂ ಅನೇಕರು ಸೂಕ್ತ ಬಂದೋಬಸ್ತ್ ಒದಗಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಬಲಿದಾನ ದಿವಸ ನಿಮಿತ್ತವಾಗಿ ರಾಜಗುರು ಭಗತ್ ಸಿಂಗ್ ಸುಖದೇವ್ ಅವರ ಬಲಿದಾನ ದಿನದ ನಿಮಿತ್ತವಾಗಿ ಪಂಜಿನ ಮೆರವಣಿಗೆಯನ್ನು ಆಯೋಜಿಸಲಾಗಿದೆ. ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಭಗತ್ ಸಿಂಗ್ ಮಹಾರಾಜ್ ಗೆ ಜೈ, ಹುತಾತ್ಮರ ದಿನಾಚರಣೆಗೆ ಜೈ. ಕೂಡ ಇವತ್ತಿನಿಂದ ಒಂದು ನಿಶ್ಚಯವನ್ನು ಮಾಡೋಣ. ನಮ್ಮ ಹೀರೋ ಯಾರಾದ್ರೂ ಆಗಿದ್ರೆ ಯಾವ್ದಾದ್ರು ಸ್ಟಾರ್ಗಳಲ್ಲ, ಯಾವ್ದಾದ್ರು ರೀಲ್ ಸ್ಟಾರ್ಗಳಲ್ಲ. ನಮ್ಮ ಹೀರೋಗಳು ಯಾರಂದ್ರೆ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು. ಇವರೇ ನಮ್ಮ ಹೀರೋಗಳಾಗಬೇಕು, ಇವರೇ ನಮ್ಮ ನೆಚ್ಚಿನ ನಾಯಕರಾಗಬೇಕು. ನಾಳಿಂದ ನಮ್ಮ ಮುಂದ್ಗಡೆ ಏನು ಕೂತಿರಲ್ಲ ಹುಡುಗರು, ನಿಮ್ಗೆ ಯಾರಾದ್ರೂ ನಿನ್ನ ಹೀರೋ ಯಾರಲ್ಲ, ನಿನ್ನ ನೆಚ್ಚಿನ ಹೀರೋ ಯಾರು ಅಂತ ಕೇಳಿದ್ರೆ ಭಗತ್ ಸಿಂಗ್ ಅಂತ ಹೇಳಬೇಕು, ಭಗತ್ ಸಿಂಗ್ ಅಂತ ಹೇಳಬೇಕು. ನಾವೆಲ್ಲರೂ ಕೂಡ ಅವರ ಆದರ್ಶಗಳನ್ನ ಪಾಲಿಸೋಕಾಗದೇ ಇದ್ರು ಕೂಡ ಅವರ ಹಾದಿಯಲ್ಲಿ ಸ್ವಲ್ಪ ಆದ್ರೂ ಅಂತ ನಡೆಯುವಂತ ಕೆಲಸವನ್ನ ಮಾಡೋಣ. ವೀಕ್ಷಕರೇ, ನಿಮಗೆ ವಾಸಿಸಲು ಮನೆ ಬೇಕೇ? ಖರೀದಿಸಬೇಕೇ? ಇಲ್ಲ ಮನೆ ಮಾರಲು ಇಚ್ಛೆ ಉಳ್ಳವರಾಗಿದ್ದೀರಾ? ನಿಮಗೆ ಸೈಟು ಜಮೀನು ಬೇಕೇ? ಇಲ್ಲ ಮಾರಬೇಕೇ? ನಿಮ್ಮ ವ್ಯಾಪಾರ ವಹಿವಾಟನ್ನು ವೃದ್ಧಿಸಲು ಪ್ರಚಾರ ಮಾಡಬೇಕೇ? ನಿಮ್ಮ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ನಿಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಗ್ಗೆ ಪ್ರಚಾರ ಬೇಕೇ? ವಾಹನ ತೆಗೆದುಕೊಳ್ಳುವ ಇಲ್ಲ ಮಾರುವ ವಿಚಾರವಿದೆಯೇ? ನೀವು ಬೀಜ ರಸಗೊಬ್ಬರಗಳ ವ್ಯಾಪಾರ ವಹಿವಾಟು ಮಾಡುತ್ತೀರಾ? ಇನ್ನಿತರ ವಿಚಾರಗಳ ಬಗ್ಗೆ ಎಲ್ಲರಿಗೂ ತಿಳಿಪಡಿಸಬೇಕೇ? ಹಾಗಿದ್ರೆ ಮತ್ತೇಕೆ ತಡ? ರಾಜ್ಯವ್ಯಾಪಿ ಹರಡಿರುವ ಪ್ರತಿಧ್ವನಿ